ನಮಸ್ತೆ, ನಾನು ನಿಮ್ಮ ಸಂಗೀತ ಗೋವಾದಿಂದ. ನನ್ನ ಮಗಳು ನನಗೆ ಮೆಹಂದಿ ಹಾಕಿದ್ದಾಳೆ. ನನಗೆ ನಗು ಬಂತು, ಯಾಕೆಂದರೆ ಗಣೇಶ ಹಬ್ಬ ಎಲ್ಲ ಆದಮೇಲೆ ಆಕೆ ನನಗೆ ಮೆಹಂದಿ ಹಾಕಿದ್ದಾಳೆ. ಅದು ಆಕೆ ಮೆಹಂದಿ ಕಿತ್ಕೊಳ್ತಾ ಇದ್ಲು. ಮಮ್ಮಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂದು. ನಾನು ಡಿಸ್ಟರ್ಬ್ ಮಾಡ್ತೀನಿ, ನನ್ನ ಕೈಗೆ ಹಚ್ತೀಯಾ ಅಂದ ತಕ್ಷಣ ನನಗೆ ಸ್ವಲ್ಪ ಹಚ್ಚಿದ್ಲು. ನನಗೆ ಮೆಹಂದಿ ಹಚ್ಚೋದು ಅದೆಲ್ಲ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ಆದ್ರೂ ಹಚ್ಕೊಂಡಿದ್ದೀನಿ ನಿನ್ನೆ. ಹಾಗೆ ನನ್ನ ಮಗಳಿಗೆ ಈಗ ನವರಾತ್ರಿ ಬಂತಲ್ಲ, ಅದಕ್ಕೆ ಒಂದು ಡ್ರೆಸ್ ತರಿಸಿದ್ದೆ. ನವರಾತ್ರಿ ಈ ಘಾಗ್ರಾ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ, ಆದರೆ ಅದು ನನ್ನ ಫ್ರೆಂಡ್ಸ್ ಹತ್ರ ತರಿಸಿದ್ದೆ. ಅವರು ಮೋಸ ಮಾಡಿಬಿಟ್ಟಿದ್ದಾರೆ, ಗೊತ್ತಿಲ್ಲ. ಸ್ವಲ್ಪ ಡ್ಯಾಮೇಜ್ ಇದೆ ಬ್ಲೌಸು. ಓಕೆ ಇದೆ, ಹಾಗೇನಿಲ್ಲ, ಚೆನ್ನಾಗಿದೆ. ಹಾಕ್ಕೊಂಡ್ರೂ ಸಹಿತ ನನ್ನ ಮಗಳು ತುಂಬ ಚೆನ್ನಾಗೇ ಕಾಣ್ತಾಳೆ. ಬಟ್ ಸ್ವಲ್ಪ ಡ್ಯಾಮೇಜ್ ಇದೆ, ಗೊತ್ತಿಲ್ಲ. ಅವ್ರ ಪಾಪ ನೋಡಿ ತಂದಿಲ್ಲ. ಇಟ್ಸ್ ಓಕೆ. ಹಾಗೆ ಮತ್ತು ಮನೆಗೆ ತೊಗೊಂಡು ಹೋದೆ. ಮನೆಗೆ ತೊಗೊಂಡು ಹೋದ ತಕ್ಷಣ ನನ್ನ ಮಗಳು ಸಹಿತ ನೋಡಿದ್ಲು, ಚೆನ್ನಾಗಿದೆ ಮಮ್ಮಿ ಅಂದ್ಲು. ನಾನು ನೋಡಿಲ್ಲ ಆ್ಯಕ್ಚುಲಿ, ಅಂಗಡಿಯಲ್ಲಿ ಅದನ್ನು ಬಿಚ್ಚು ಡ್ಯಾಮೇಜ್ ಇದೆ ಅಂತ. ಮನೆಗೆ ತಗೊಂಡು ಹೋದ ತಕ್ಷಣ ಗೊತ್ತಾಯಿತು. ಹಾಗೆ ಇವತ್ತು ಮಧ್ಯಾಹ್ನದ ಊಟಿಗೆ ಗೀ ರೈಸ್ ಮತ್ತು ಪೋಹ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೇನು ನನಗೆ ಆಪ್ಷನ್ ಇಲ್ಲ, ಯಾಕೆಂದರೆ ಲೇಟಾಗಿ ಎದ್ದಿದ್ದೀನಿ. ಹೆಲ್ದಿ ಫುಡ್ ಅಂದರೆ ಗೀ ಹಾಕಿ ರೈಸ್ ಮಾಡ್ಕೊಂಡಿದ್ದೀನಿ ಮತ್ತು ಪೋಹ ಇಷ್ಟೇ ಇವತ್ತು, ಮತ್ತೇನಿಲ್ಲ. ಮಧ್ಯಾಹ್ನದ ಊಟಿಗಿದೆ, ತಿನ್ನಬೇಕು ಊಟಕ್ಕೆ. ಹಾಗೆ ನಮ್ಮಮ್ಮ ತಂದಿರೋ ಚಕ್ಲಿಯನ್ನು ನನ್ನ ಫ್ರೆಂಡ್ಸ್ಗೆಲ್ಲ ಕಟ್ಟಿಟ್ಟಿದ್ದೀನಿ. ಎಲ್ಲ ಕೊಟ್ಟಾಯಿತು. ನನ್ನ ಮಗಳು ಚೀರಾಡ್ತಾ ಇದ್ದಾಳೆ, ಮಮ್ಮಿ ನನ್ನ ಫ್ರೆಂಡ್ಸಿಗೂ ಕೊಡಬೇಕು ಅಂತ. ಅಲ್ಲಿ ಇದೆ, ಸ್ವಲ್ಪ ತೊಗೊಂಡು ಹೋಗು ಅಂತ ಹೇಳಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಹಾಗೆ ನನ್ನ ಮಗಳಿಗೆ ಡ್ರೆಸ್ ಹಾಕ್ಕೊಂಡು ಫೋಟೋ ತೆಗಿ ಅಂದರೆ, ಇಲ್ಲ ನಾನು ಮುಖ ತೋರಿಸೋದಿಲ್ಲ ಅಂತ ಒಂದು ಫೋಟೋ ತೆಗೆದಿದ್ದಾಳೆ ನೋಡಿ, ವಿಡಿಯೋ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣ್ತಾಳೆ. ಲವ್ ಯು ಆಲ್.